ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು ಕ್ರಿಯೇಷನ್ಸ್. ನೀವೆಲ್ರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೋಡಿ, ಆಲ್ರೆಡಿ ನೋಡಿರ್ತೀರಾ ನನ್ನ ಕೈಯಲ್ಲಿ ನೋಡಿ ಇಷ್ಟೊಂದು ಜ್ಯುವೆಲ್ರಿ ಬಾಕ್ಸಸ್ ಇದೆ. ಪ್ರತಿಯೊಂದನು ನಾನು ನೋಡಿ ರಿವ್ಯೂ ಎಲ್ಲ ಯಾವ್ದಕ್ ಚೆನ್ನಾಗಿದೆ ಅದನ್ನೆಲ್ಲ ನೋಡಿ ತರಿಸಿರುವಂತ ಜ್ಯುವೆಲ್ರಿ ಇದು. ತುಂಬಾ ಚೆನ್ನಾಗಿದೆ. ಇನ್ನೇನು ಫೆಸ್ಟಿವ್ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ, ಮದ್ವೆಗಳಿಗೆ, ರಿಸೆಪ್ಷನ್ ಮತ್ತೆ ಏನಾದ್ರೂ ಫಂಕ್ಷನ್ಸ್ ಇದ್ರೆ ಎಲ್ಲದಕ್ಕೂ ಹಾಕೊಳಕ್ಕೆ ತುಂಬಾ ಚೆನ್ನಾಗಿದೆ. ಸಿಲ್ಕ್ ಸೀರೆಗಳ ಜೊತೆ ಇರ್ಬೋದು, ಅಥವಾ ಇವತ್ ನಾನು ಹಾಕೊಂಡಿದೀನಿ ನೋಡಿ ಈ ರೀತಿಯಾದ ಗೌನ್ ಜೊತೆ ಆದ್ರೂ ಕೂಡ ನೀವು ವೇರ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ನಾನು ಆಲ್ರೆಡಿ ವೇರ್ ಮಾಡಿದೀನಿ. ಇದು ಈ ಸಲದ ಕಲೆಕ್ಷನ್ ಅಲ್ಲಿ ನನ್ನ ಫೇವ್ರೇಟ್. ಪ್ರತಿ ಸರಿ ಕಲೆಕ್ಷನ್ ಅಲ್ಲೂ ನಂದೊಂದು ಫೇವ್ರೇಟ್ ಇರುತ್ತಲ್ಲ, ಅದೇ ರೀತಿ ಇದು ನನ್ ಸಿಕ್ಕಾಪಡೆ ಇಷ್ಟ ಆಯ್ತು. ಇದು ನೆಕ್ ಪೀಸ್ ಪ್ರತಿಯೊಂದನ್ನು ಡೀಟೇಲ್ ಆಗಿ ಕ್ಲೋಸ್ ಅಪ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ಗೊತ್ತೇ ಇದೆಯಲ್ಲ, ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿದ್ರೆ ಅಷ್ಟು ಪ್ರಾಡಕ್ಟಿನ ಲಿಂಕ್ ನಿಮ್ಗೆ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅದನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಹಾಗಾದ್ರೆ ಹೆಚ್ಚು ತಡ ಮಾಡೋದ್ ಬೇಡ, ಬನ್ನಿ ಬೇಗ ಬೇಗನೆ ಪ್ರತಿಯೊಂದು ಜ್ಯುವೆಲ್ರಿ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಾಗೇನೆ ನಾನು ಇವತ್ತು ವೇರ್ ಮಾಡಿದ್ದೀನಲ್ಲ ಈ ಗೌನು, ನನ್ನ ರೈಟ್ ಸೈಡ್ ಗೆ ಕಂಪ್ಲೀಟ್ ಡಿಸ್ಪ್ಲೇನ ಹಾಕ್ತೀನಿ. ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿದೆ. ಮತ್ತೆ ಇಲ್ಲಿ ನಿಮ್ಗೆ ಆರಿ ವರ್ಕ್ ಕೊಟ್ಟಿದ್ದಾರೆ, ಹಾಗೆ ಸ್ಲೀವ್ಸ್ಗೂ ಕೂಡ ಆರಿ ವರ್ಕ್ ಇದೆ, ಮತ್ತೆ ಫುಲ್ ಫ್ಲೇರ್ ಇದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಇಷ್ಟು ದೊಡ್ಡದಾಗಿದೆ, ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿದೆ, ವರ್ತ್ ಇಟ್. ಖಂಡಿತವಾಗಿ ನೀವು ಪರ್ಚೇಸ್ ಮಾಡ್ಕೋಬಹುದು. ನಾನು ಮೀಶೋದಿಂದಾನೇ ಪರ್ಚೇಸ್ ಮಾಡಿದೀನಿ. ಸೊ ಬೇರೆ ವೆಬ್ಸೈಟ್ಸ್ ಅಲ್ಲಿ ನೋಡಿದಾಗ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ಕಂಪೇರ್ ಮಾಡಿದಾಗ. ಸೊ ನನಗೆ ಇದು ತುಂಬಾ ಇಷ್ಟ ಆಗಿದೆ, ಮತ್ತೆ ಕ್ವಾಲಿಟಿ ಪ್ರತಿಯೊಂದು ಕಂಫರ್ಟ್ ಎಲ್ಲದೂ ಚೆನ್ನಾಗಿದೆ, ಹಾಗಾಗಿ ಹೇಳ್ತಾ ಇದೀನಿ. ಈ ಒಂದು ಗೌನಿನ ಲಿಂಕ್ ಅನ್ನು ಕೂಡ ನಾನು ಈ ಎಲ್ಲಾ ಪ್ರಾಡಕ್ಟ್ ಗಳ ಜೊತೆ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಬನ್ನಿ ಇವತ್ತಿನ ಎಲ್ಲ ಪ್ರಾಡಕ್ಟ್ಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ನೋಡಿ, ಇದು ವೈಟ್ ಮತ್ತು ಗೋಲ್ಡನ್ ಕಲರ್ ಬೀಡಲ್ಲಿ ಮಾಡಿರುವಂತಹ ಸರ ಆಗಿರುತ್ತೆ ಇದು. ಹಾಗೆ ಇದರ ಪೆಂಡೆಂಟ್ ಮತ್ತು ಇದರ ಹೈಲೈಟು. ಹಾಗೆ ಇದು ನಿಮಗೆ ಗೌನ್ಗಾಗಿರ್ಬೋದು ಅಥವಾ ನೀವು ಡ್ರೆಸ್ಗಳನ್ನು ಹಾಕ್ಕೊಂಡ್ರೆ ಅದಕ್ಕಿರ್ಬೋದು, ಸ್ಯಾರಿಗಿರ್ಬೋದು, ಯಾವುದಕ್ಕಾದ್ರೂ ಆರಾಮಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು, ಇದು ಸ್ವಲ್ಪ ನಿಮಗೆ ಪ್ರೀಮಿಯಮ್ ಆಗಿ ಇರುವಂಥ ನೆಕ್ ಪೀಸ್ ಮತ್ತು ಜುಮ್ಕಾ ಆಗಿರುತ್ತೆ, ಸೆಟ್ ಆಗಿರುತ್ತೆ. ಇದು ಸಿಕ್ಕಾಪಡೆ ಚೆನ್ನಾಗಿದೆ. ಒಂದು ಒಳ್ಳೆ ಒಂದು ನೆಕ್ ಪೀಸ್ ಬೇಕು, ಪ್ರೈಸ್ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಅನ್ನೋರು ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಹಿಂದ್ಗಡೆಗೆ ನಿಮಗೆ ಅಡ್ಜಸ್ಟಬಲ್ ಥ್ರೆಡ್ ಇದೆ. ಹಾಗೆ ಈ ಒಂದು ಟೆಂಪಲ್ ಜ್ಯುವೆಲ್ರಿ ಅಂದರೆ ಲಕ್ಷ್ಮಿಯ ಒಂದು ಪೆಂಡೆಂಟು, ಇದರ ಹೈಲೈಟು ನಾನು ವೇರ್ ಮಾಡಿ ತೋರಿಸಿದ್ದೀನಲ್ಲ, ಇದಕ್ಕಿಂತ ಸ್ವಲ್ಪ ಉದ್ದವಾಗಿ ಕೂಡ ನೀವು ಹಾಕ್ಕೊಳ್ಬೋದು. ಹಾಗೆ ಇದ್ರ ಜೊತೆ ಜುಮ್ಕಾ ಈ ರೀತಿ ಬರ್ತಾ ಇದೆ. ಸ್ಯಾರಿಗಾದರೆ ಲೆಂತ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತಲ್ವ, ನಾನಿಲ್ಲಿ ಗೌನ್ಗೆ ಈ ರೀತಿ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ ನಿಮಗೆ ಇದೊಂಥರ ಸ್ವಲ್ಪ ಡಿಫ್ರೆಂಟ್ ಆ್ಯಂಡ್ ಯೂನೀಕ್ ಪ್ಯಾಟರ್ನಲ್ಲಿ ಬಂದಿರುವಂಥ ನೆಕ್ ಪೀಸ್ ಆಗಿರುತ್ತೆ. ಹಾಗೆ ಇದು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವುದೇ ಒಂದು ಕಲರ್ ಹೈಲೈಟ್ ಇದೆ. ಸೊ ಇದೇ ಥರದ್ದು ನಾನು ಲಾಸ್ಟ್ ಟೈಮಲ್ಲಿ ಗ್ರೀನ್ ತೋರಿಸಿದ್ದೆ, ನಿಮಗೆಲ್ರಿಗೂ ನೆನಪಿರ್ಬೋದು. ಇಲ್ಲಾಂದರೆ ನನ್ನ ಹಳೆ ಜ್ಯುವೆಲ್ರಿ ಹಾಲನ್ನು ಲಿಂಕನ್ನು ಹಾಕಿರ್ತೀನಿ ಐ ಕಾರ್ಡಲ್ಲಿ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಹಾಗೆ ಇದ್ರ ಜೊತೆ ಇಯರಿಂಗ್ ಮಾತ್ರ ಪುಟಾಣಿಯಾಗಿ ಚಿಕ್ಕದಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಒನ್, ಇದು ನಿಮಗೆ 2 ಲೇಯರಲ್ಲಿ ಬರ್ತಿರುವಂಥ ಲಕ್ಷ್ಮಿ ಕಾಸಿನ ಸರ. ಅಂದರೆ ಕೆಳಗಡೆಗೆ ನಿಮಗೆ ಮಾವಿನಕಾಯಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಹಾಗೆ ಮೇಲ್ಗಡೆಗೆ ನಿಮಗೆ ಲಕ್ಷ್ಮಿ ಕಾಸು ಏನಿರುತ್ತೆ ಆ ರೀತಿಯಾಗಿದೆ. ಹಾಗೆ ಸೆಂಟರಲ್ಲಿ ಒಂದು ಪೆಂಡೆಂಟ್ ಇದೆ. ಸೊ ನಿಮಗೆ ಇದರ ಕ್ಲಿಯರ್ ಐಡಿಯಾ ಸಿಕ್ಕಲಿ ಅಂಥೇಳಿ ನಾನು ವೇರ್ ಮಾಡಿ ತೋರಿಸಿದ್ದೀನಿ ನೋಡಿ. ಸಾಕಷ್ಟು ದೊಡ್ಡದಾಗಿದೆ, ಮತ್ತು ಇದು ಒಂದು ಪೀಸನ್ನು ಹಾಕ್ಕೊಂಡ್ರೂ ಸಾಕು ನಿಮ್ಗೆ, ಮತ್ತು ಬೇರೆ ಜ್ಯುವೆಲ್ರಿ ಹಾಕ್ಕೊಳ್ಬೇಕು ಅಂತಲೇ ಇರಲ್ಲ. ಜೊತೆಗೆ ಇಯರಿಂಗ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್, ಇದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿರೋದು. ಸಿಂಪಲ್ ಆಗಿದೆ ಆದರೂ ಎಲಿಗೆಂಟಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಒಂದು ಚೈನಿಗೂ ಮತ್ತು ಅದಕ್ಕೆ ಈ ರೀತಿ ಹ್ಯಾಂಗಿಂಗ್ ರೀತಿಯಲ್ಲಿ ಬಂದಿದೆ. ಮತ್ತು ಇಯರಿಂಗ್ಸ್ ಕೂಡ ತುಂಬಾ ಅಂದರೆ ಪ್ರೀಟಿ ಕ್ಯೂಟ್ ಅಂತ ಹೇಳ್ತೀವಲ್ಲ ಆ ರೀತಿ ಇದೆ. ನೀವು ಇದನ್ನು ಮಕ್ಕಳಿಗೆ, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಎಲ್ಲ ಆರಾಮಾಗಿ ಇದನ್ನು ವೇರ್ ಮಾಡ್ಕೊಬೋದು. ಸಿಂಪಲ್ ಆ್ಯಂಡ್ ಸಟಲ್ ಆಗಿ ಕಾಣಿಸ್ಬೇಕು ಅಂದರೆ ಸಾಕು ಇದನ್ನು ಒಂದು ವೇರ್ ಮಾಡಿದ್ರೆ. ನೆಕ್ಸ್ಟ್ ಒನ್, ಈ ಜ್ಯುವೆಲ್ರಿ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ ಪರ್ಸ್ನಲಿ. ಅಂದರೆ ನಾನು ತರಿಸ್ಕೊಳ್ಬೇಕಾದ್ರೆ ಏನೋ ಒಂದು ಹೈ ಎಕ್ಸ್ಪೆಕ್ಟೇಷನಲ್ಲಿ ತರಿಸ್ಬಿಟ್ಟೆ, ಬಟ್ ಆಮೇಲೆ ನನಗೆ ಓಕೆ ಅಂತ ಅನ್ನಿಸ್ತು ಆ್ಯಸ್ ಕಂಪೇರ್ಡ್ ಟು ಅದು. ನಿಮ್ಗೆ ಇಷ್ಟ ಆದರೆ ನೀವು ನೋಡಿ. ಸೊ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಕಲೆಕ್ಷನ್ ಇಷ್ಟ ಆಗಿದೆ ಅಂತ ಹೇಳಿ. ಯಾವ್ದಾದ್ರು ಇಷ್ಟ ಆಗಿ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ಗೊತ್ತೇ ಇದೆಯಲ್ಲ, ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡ್ಬೇಕು. ಸೊ ನಾನು ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗ್ತೀನಿ. ಹೀಗೆ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ, ನೇಬರ್ಸ್ಗೆ, ಎಲ್ಲರಿಗೂ ಯಾರಿಗೆಲ್ಲ ಈ ತರ ಹಾಲ್ ವಿಡಿಯೋಸ್ ನೋಡೋದಕ್ಕೆ ಇಷ್ಟ ಇದೆ ಅವರಿಗೆಲ್ಲ ನನ್ನ ಚಾನಲ್ ಅನ್ನು ಶೇರ್ ಮಾಡಿ. ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ 3 ಕಡೆನೂ ಫಾಲೋ ಮಾಡ್ಕೋಬಹುದು. ಹಾಗಾದ್ರೆ ಮತ್ತೊಂದು ವಿಡಿಯೋದೊಡನೆ ಭೇಟಿ ಆಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಅಂಡ್ ಬೈ ಬೈ.